ಕಾರಣ ಇವತ್ತು ರೈತರು ಇವತ್ತು ತಮ್ಮ ತೋಟಗಳಿದ್ದಂತಹ ಮಾವಿನ ಮರಗಳಿಗೆ ಕಟಾವು ಮಾಡ್ತಾರಂತ ದೃಶ್ಯ ನೋಡಬಹುದು. ಇವತ್ತು ಏನು ಕೋಲಾರ ತಾಲೂಕಿನ ಶ್ರೀನಿವಾಸಪುರ ತಾಲೂಕಿನ ತೊಟ್ಲಿ ಗ್ರಾಮದಲ್ಲಿ ಇರುವಂತದ್ದು ನೋಡಬಹುದು. ಏನು ತೋಟದಲ್ಲಿದ್ದಂತಹ ಮರಗಳಿಗೆ ಇವತ್ತು ಏನು ಕಟಾವು ಮಾಡ್ತಾರಂತದ್ದು. ಪ್ರಮುಖವಾಗಿ ಕಳೆದ 2-3 ವರ್ಷಗಳಿಂದಲೂ ಸಹ ಏನು ರೈತ ಬೆಳೆದಂತಹ ಮಾವಿಗೆ ಬೆಲೆ ಇಲ್ಲದ ಕಾರಣ ಇವತ್ತು ರೈತ ತಮ್ಮ ತೋಟದಲ್ಲಿದ್ದಂತಹ ಮಾವಿನ ಮರಗಳನ್ನ ತೆರವು ಮಾಡ್ತಾರಂತ. ಅಂದ್ರೆ ಏನು ಮಾವಿನ ತೋಟಗಳಲ್ಲಿ ಯಾವುದೇ ಬೆಳೆಗಳು ಬೆಳೆಯಲು ಆಗ್ತಾ ಇಲ್ಲ, ಮತ್ತೆ ಅಕ್ಕಪಕ್ಕದಲ್ಲೂ ಸಹ ಯಾವುದೇ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗದ ಕಾರಣ ಇವತ್ತು ರೈತ ಏನು ತಮ್ಮ ತೋಟದಲ್ಲಿದ್ದಂತಹ ಮಾವಿನ ಮರಗಳನ್ನ ತೆರವುಗೊಳಿಸಲು ಮುಂದಾಗಿರುವಂತದ್ದು ನೋಡಬಹುದು. ಇವತ್ತು ಏನು ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಮಾರು 45,000 ಹೆಕ್ಟೇರ್ ಪ್ರದೇಶದಲ್ಲಿ ಅತಿ ಹೆಚ್ಚು ಮಾವು ಬೆಳೆಗಾರರು ಇರುವಂತದ್ದು. ಆದರೆ ಕಳೆದ 2-3 ವರ್ಷಗಳಿಂದಲೂ ಸಹ ಏನು ಮಾವಿಗೆ ಬೆಲೆ ಇಲ್ಲದ ಕಾರಣ ರೈತ ಇವತ್ತು ಏನು ಬೇರೆ ಬೆಳೆಗಳ ಅತ್ತ ಪರ್ಯಾಯ ಮುಖ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಮಾವಿನ ಮರಗಳನ್ನು ತೆರವುಗೊಳಿಸಲು ಮುಂದಾಗಿರೋದು ನೋಡೋ ದೃಶ್ಯಗಳಲ್ಲಿ ಸುಮಾರು 2 ಎಕರೆ ಪ್ರದೇಶದಲ್ಲಿದ್ದಂತಹ ಮರಗಳನ್ನು ಈಗಾಗಲೇ ಕಟಾವು ಮಾಡ್ತಾ ಇರುವಂತದ್ದು. ಅಂದ್ರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಮಾವಿ ಬೆಳೆಗಾರರಂತದ್ದು. ಈ ನಿಟ್ಟಿನಲ್ಲಿ ಇವತ್ತು 100 ಎಕರೆಯಲ್ಲಿ ಇದ್ದಂತಹ ಬೆಳೆಯನ್ನು ಇವತ್ತು ರೈತ ತೆಗೆಯಲು ಮುಂದಾಗಿರುವಂತದ್ದು. ಏನು ಕಳೆದ ವರ್ಷವೂ ಸಹ ಮಾವಿಗೆ ಬೆಲೆ ಇಲ್ಲದ ಕಾರಣ ಏನು ಬೆಂಬಲ ಬೆಲೆಗೆ ಒತ್ತಾಯವನ್ನು ಮಾಡಿದ್ರು. ಈ ವರ್ಷವೂ ಸಹ ಅದೇ ಪರಿಸ್ಥಿತಿಯಲ್ಲಿ ರೈತರು ಮಾವಿನ ಬೆಂಬಲ ಬೆಲೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಒಂದಷ್ಟು ಸರ್ಕಾರ ಸಹ ನೀಡಿದೆ. ಆದರೆ ವರ್ಷವೂ ಸಹ ರೈತ ಮಾವು ಬೆಲೆ ಇಲ್ಲದ ಕಾರಣ ಸಂಕಷ್ಟಕ್ಕೆ ಒಳಗಾಗ್ತಾ ಇರೋದು ಪ್ರಮುಖವಾದ ಕಾರಣ ಹಿನ್ನೆಲೆಯಲ್ಲಿ ಇವತ್ತು ಮಾವಿನ ಗಿಡಗಳನ್ನು ಅಂದ್ರೆ ಮಾವಿನ ಮರಗಳನ್ನ ತೆರವಿಗೆ ಮುಂದಾಗಿರೋದು. ಸುಮಾರು 20-30 ವರ್ಷಗಳಿಂದ ಕಷ್ಟಪಟ್ಟು ಬೆಳೆದಂತಹ ಮಾವಿನ ಮರಗಳನ್ನು ಇವತ್ತು ರೈತ ಏನು ಕಟಾವು ಮಾಡ್ತಾ ಇರುವಂತದ್ದು. ಈಗಾಗಲೇ ಕೋಲಾರ ತಾಲೂಕು ಆಗ್ಬೋದು ಮತ್ತೆ ಶ್ರೀನಿವಾಸಪುರ ತಾಲೂಕು ಆಗ್ಬೋದು ರೈತರು ಇವತ್ತು ಮಾವಿನ ಮರಗಳನ್ನ ತೆರವುಗೊಳಿಸಲು ಮುಂದಾಗಿರುವಂತ ಅಂದ್ರೆ ವೈರಸ್ ಹೆಚ್ಚಾದ ಕಾರಣ ಇವತ್ತು ಅಕ್ಕಪಕ್ಕದ ಅಲ್ಲೂ ಸಹ ಯಾವುದೇ ರೀತಿಯ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗುತ್ತಾ ಇಲ್ಲ. ಮತ್ತೆ ಅದೇ ರೀತಿ ಮಾವಿನ ತೋಟಗಳು ಸಹ ಯಾವುದೇ ರೀತಿ ಬೆಳೆಗಳು ಆಗದ ಕಾರಣ ಇವತ್ತು ರೈತ ಪರ್ಯಾಯ ಬೆಳೆಗಳತ್ತ ಮುಂದಾಗಿರುವಂತದ್ದು. ಮತ್ತೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ಒಂದಷ್ಟು ಹಣವನ್ನು ಸಂಪಾದಿಸಲು ಮುಂದಾಗಿರುವ ರೈತ ಇವತ್ತು ತನ್ನ ತೋಟದಲ್ಲಿದ್ದಂತಹ ಮಾವಿನ ಮರಗಳಿಗೆ ಏನು ಕಟಾವು ಮಾಡಲು ಮುಂದಾಗಿರುವಂತದ್ದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿ ನನ್ನ ಕೊಲೆ ಕೊಡ್ತಾರೆ. ಓವರ್ ಟು ಯು.